ಸ್ನೇಹಿತರೆ, ಹ್ಯಾಪಿ ದೀಪಾವಳಿ. ಈಗ ಬೆಳಗಿನ ಜಾವ 3:30 ಗಂಟೆ. ಹರಳೆಣ್ಣೆ ಸ್ನಾನ ಮಾಡಿ ಇನ್ನೂ ಹರಳೆಣ್ಣೆ ತಲೆ ಒಳಗೆ ಹಾಗೇ ಇದೆ. ನಾನೀಗ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ನಮ್ಮ ತಂದೆ ತಾಯಿ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ಹೀಗೇನೆ ಹರಳೆಣ್ಣೆ ಎಲ್ಲ ಉಜ್ಜಿ ಎಲ್ಲ ಮಾಡಿ ಆಮೇಲೆ ಸ್ನಾನ ಮಾಡಿಸಿ 3:30 ಗಂಟೆಗೆ 4 ಗಂಟೆಗೆ ಎಲ್ಲ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹಿಂಗೆ ಹೊರಗಡೆ ಬರುವಾಗ ನಮ್ಮ ತಾಯಿ ಯಾವಾಗಲೂ ಅಡುಗೆ ರೆಡಿ ಮಾಡಿರ್ತಾಯಿದ್ರು. ಈ ದಿನ ನನ್ನ ಮಕ್ಕಳು ಹೊರದೇಶದಲ್ಲಿದ್ದಾರೆ, ಅವ್ರನ್ನೂ ಮಿಸ್ ಮಾಡ್ಕೋತೀನಿ. ನಮ್ಮ ತಂದೆ ತಾಯಿ, ನಮ್ಮ ಹಿರಿಯರು ಎಲ್ಲರನ್ನೂ ಮಿಸ್ ಮಾಡ್ಕೋತೀನಿ. ಹಬ್ಬ ಅಂದಿದ ತಕ್ಷಣ ಎಲ್ಲರೂ ಇದ್ರೇ ಹಬ್ಬಕ್ಕೆ ಬೆಲೆ ಜಾಸ್ತಿ ಅಲ್ವಾ? ಸೊ ಇವತ್ತು ನಾನೇನು ಅಂತ ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಏನಂದರೆ ಒಂದು ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ, ಅದ್ರದ್ದೊಂದು ಅನ್ನ, ಅದನ್ನು ಮಾಡ್ತೀನಿ. ಆಮೇಲೆ ನಾನು ಕಾಯಿ ಹೋಳಿಗೆ ತಂದಿರೋದಿದೆ ಹೊರಗಡೆದು, ಅದನ್ನೇ ಇಡ್ತಾ ಇದ್ದೀನಿ. ಆಮೇಲೆ ಒಂದು ನಿಮ್ಗೆಲ್ಲರಿಗೂ ತೋರಿಸ್ಬೇಕಂದ್ರೆ ಒಂದು ಏನದು ಸಿಹಿಗುಂಬಳಕಾಯಿ ಇದೆಯಲ್ಲ, ಅದ್ರದ್ದೊಂದು ಚಟ್ನಿ, ಮತ್ತು ಇರೋದೆ ಸಾಂಬಾರು, ಪಲ್ಯ, ಅದೆಲ್ಲ ಇರೋದೆ. ಇದೆರಡು ನಾನು ನಿಮಗೆ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸಿಹಿಗುಂಬಳಕಾಯಿ ಸಿಪ್ಪೆ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಇದು ಸಿಹಿಗುಂಬಳಕಾಯಿ ಸಿಪ್ಪೆದು ಚಟ್ನಿ ಮಾಡೋಣ ಬನ್ನಿ. ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಮೇಯ್ಗೆ, ಎಣ್ಣೆ ಇರಲಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಥರ. ಹಸಿಮೆಣಸಿನ್ಕಾಯಿ, ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಕುಂಬಳಕಾಯಿ, ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ ಯೂಸ್ ಮಾಡಿ, ಭಾಳ ಒಳ್ಳೆಯದು. ಸೊ ತೆಂಗಿನೆಣ್ಣೆ ಯೂಸ್ ಮಾಡಿದ್ರೆ ಗಿಲ್ಟಿ ಇರೋಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಬಿದ್ರೂ ಒಳ್ಳೆಯದೇ, ಹೊಟ್ಟೆಗೆ ಒಳ್ಳೆಯದೇ, ನೋ ಪ್ರಾಬ್ಲಮ್. ಸೊ ಇದೇನಂದರೆ ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಥರ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಇದನ್ನು ಒಂದ್ಸತಿ ಎಷ್ಟು ಹಿಂಗೆ ಬಾಡಿಸ್ಕೊತೀವಿ ಇಷ್ಟೇ, ಆಮೇಲೆ ಇದನ್ನು ಒಗ್ಗರಣೆ ಕೊಟ್ಟು ಬೇಯಿಸ್ಕೊಡೋದು ಆ ಥರ ಎಲ್ಲ ಏನೂ ಇರಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಡಿ. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹುರಿಬೇಕಂತ ಏನಿಲ್ಲ, ಹುರಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಇದು ಇವಾಗ ಎಲ್ಲ ಹುರ್ಕೊಂಡಿರೋಂಥ ಎಲ್ಲ ಐಟಮ್ಸು, ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಓಕೆ, ಇಷ್ಟನ್ನು ಹಾಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡೋದು. ಚಟ್ನಿ ತಯಾರು. ಸೊ ಚಟ್ನಿ ತಯಾರು. ಇದಕ್ಕೊಂದು ಒಗ್ಗರಣೆ ಅಷ್ಟೇ, ಒಗ್ಗರಣೆ ಕೊಟ್ಟರೆ ರೆಡಿ. ಯೂಶಲಿ ಏನು ಮಾಡ್ತಾರೆ, ಹಬ್ಬ ದಿನಗಳು ಅಂದಿದ ತಕ್ಷಣ ಒಂದೇ ಚಿತ್ರಾನ್ನ ಮಾಡ್ತಾರೆ, ಇಲ್ಲ ಅಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ, ವೆಜಿಟೇಬಲ್ ಬಿರಿಯಾನಿ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರಲ್ವಾ. ಇವತ್ತು ನಾನು ಸಬ್ಬಕ್ಕಿದು ಒಂದು ರೈಸ್ ತೋರಿಸ್ಕೊಡ್ತೀನಿ, ಓಕೆ. ಸೊ ಇದು ಸಬ್ಬಕ್ಕಿ ಬಿಡಿಸ್ಕೊಂಡಿದ್ದೀನಿ, ಒಂದಿಷ್ಟು ಸಬ್ಬಕ್ಕಿ, ಆಮೇಲೆ ಇಷ್ಟು ಕೊತ್ತಂಬರಿ ಸೊಪ್ಪು, ಓಕೆ. ಇದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಹಾಕಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ರೆ ಬಹಳ ರುಚಿ ಬರುತ್ತೆ. ಹಾಕಿ, ಗೋಡಂಬಿ ಏನಾಗಲ್ಲ, ಒಂದು 5-6 ಗೋಡಂಬಿನ ಒಂದು 10 ಜನ ತಿನ್ನೋದ್ರಲ್ಲಿ ಎಲ್ಲಿ ಯಾರಿಗೆ ಏನೂ ಆಗಲ್ಲ. ಬಿಂದಾಸ್ ಯೂಸ್ ಮಾಡಿ, ಏನೂ ಆಗಲ್ಲ, ಓಕೆ. ಇದಿಷ್ಟನ್ನ ಹಾಕ್ಬಿಟ್ಟು ಇವಾಗ ನಾನು ರುಬ್ಕೋತೀನಿ. ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ. ಇಲ್ಲಿ ತುಪ್ಪದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ತುಪ್ಪದಲ್ಲಿ ಸ್ವಲ್ಪ ಜಾಸ್ತಿ ತುಪ್ಪನೂ ತಿನ್ನಿ, ಒಳ್ಳೆಯದು. ಸೊ ಇದು ರುಬ್ಕೊಂಡಿದ್ವಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾಶ್ಯೂ ನಟ್ಟು, ಅದನ್ನು ಇದಕ್ಕೆ ಹಾಕಿ
ಮತ್ತು ಇದಕ್ಕೆ ಒಂದಿಷ್ಟು ಟೊಮೆಟೊಸ್. ಸೊ ಇದು ಟೊಮೆಟೊಸ್ ಆದಮೇಲೆ ಇದೇ ಇಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಕ್ಕಿ, ಇದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದು ಟೊಮೆಟೊ ಫುಲ್ಲೂ ಬೇಯಬೇಕು, ಅಲ್ಲಿವರೆಗೂ ಬಿಟ್ಬಿಡಿ. ಆಮೇಲೆ ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿರುತ್ತೆ ನೋಡಿ, ಟ್ರೈ ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ನನಗೂ ತಿಳಿಸಿ. ನೋಡಿ ಈ ಥರ ತುಪ್ಪ ಎಣ್ಣೆ ಇದು ಬಿಟ್ಕೊಂಡ್ರೆ ಇದಾಯ್ತಂತ ಅರ್ಥ ಆಯಿತಾ. ಇನ್ನು ಆಗಿದೆ. ಇವಾಗ ನಾನು ಮಾಡಿಟ್ಕೊಂಡಿದ್ದೀನಿ ಅನ್ನ ಇದಕ್ಕೆ ಹಾಕ್ತೀನಿ. ಕಾಯಿ ಹೋಳಿಗೆ, ಸ್ವಲ್ಪ ಮಾವಿನ ಹಣ್ಣು, ಸ್ವಲ್ಪ ವಾಟರ್ಮೆಲಾನ್, ಇಲ್ಲಿಗೆ ಇಷ್ಟೇ. ಇಲ್ಲಿ ಕಾಣುತ್ತೆ ನೋಡಿ, ಇದು ಕಾಳಭೈರವ, ಕಾಶಿಯಿಂದ ತೊಗೊಂಡು ಬಂದಿದ್ದೆ ನಾನು. ಮತ್ತು ಈ ಥರ ಕುಂಬಳಕಾಯಿನ ನಾನು ಯಾವಾಗಲೂ ಪ್ರತಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮನೆ ತುಳಸಿ, ಮಣ್ಣಿನ ದೀಪ, ಇಲ್ಲಿ ನೋಡಿ ಹೊಸ್ಲಲ್ಲಿ ದೀಪ ಅಂಟಿಸಿ, ಆಮೇಲೆ ಒಂದು ಗ್ಲಾಸಲ್ಲಿ ನೀರು, ಇನ್ನೊಂದು ಕಡೆಯಲ್ಲಿ ಆಲಮ್ ಅಂತ ಹೇಳ್ತಾರಲ್ಲ, ಸ್ಫಟಿಕ ಅನಿಸುತ್ತೆ ಬಹುಶಃ ಅದು, ಇದಿಷ್ಟು ನಾನು ಯಾವಾಗಲೂ ಮನೆ ಮುಂದೆ ಇಟ್ಟಿರ್ತೀನಿ. ಇದು ಬೇ ಲೀಫ್ ಅಂತಾರಲ್ಲ, ಇದು ಬೇ ಲೀಫು ಒಂದೆರಡು. ಆಮೇಲೆ ಗಾಳಿ ಅಂದರೆ ಕೇಳಬೇಡಿ, ಆ ಥರ ಗಾಳಿ. ಎಷ್ಟು ಒಂದು ನಾನು ದೀಪ ಅಂಟಿಸಿ ಆರಿಸಿ ಸಾಕಾಗೋಯ್ತು ಇವಾಗ. ತುಂಬ ಗಾಳಿ. ಓಕೆ, ಬೇ ಲೀಫು, ಆಮೇಲೆ 3 ಏಲಕ್ಕಿ, ಆಮೇಲೆ ಒಂದು 3 ಲವಂಗ. ಇದನ್ನು ಮನೆ ಮುಂದೆ ನೋಡಿ ಇಲ್ಲಿದೆ. ಓಕೆ, ಆಮೇಲೆ ಇದಕ್ಕೆ ಒಂದು 3 ಕರ್ಪೂರ, 1 2 3. ಗಾಳಿ ಅಂದರೆ ಗಾಳಿ, ಇಷ್ಟು ಗಾಳಿ. ಹಂಗೆ ನೋಡಿ, ದೀಪಾವಳಿ ಟೈಮಲ್ಲಿ ನಾವು ಮಣ್ಣಿನ ದೀಪ ಹಾಕೋಣ ಅಂದರೆ, ಇಡೋಣ ಅಂದರೆ ಗಾಳಿಗೆ ನಿಲ್ಲೋದೇ ಇಲ್ಲ ನಿಜವಾಗ್ಲೂ. ಮನೆಗೆ ಬಹಳ ಒಳ್ಳೆಯದು ಮಾಡಿ, ದೃಷ್ಟಿ ಇರಲಿ ಏನೇ ಇರಲಿ ಎಲ್ಲ ಹೋಗುತ್ತೆ. ನಾನು ನೋಡಿ, ಇದು ಆ್ಯಕ್ಚುಲಿ ಮಣ್ಣಿನ ದೀಪ ಇಲ್ಲಿಟ್ಟಿದ್ದೀನಿ ನೋಡಿ. ಮಣ್ಣಿನ ದೀಪನ 4 ಕಡೆಗೆ ಉರಿಸ್ಬೇಕು ಇವತ್ತು ಅಂತಾರೆ. ನಾನೀಗಾಗಲೇ ಎಷ್ಟು ಸತಿ ಹಾಕಿ ನಿಲ್ಲೋದೇ ಇಲ್ಲ. ಗಾಳಿ ಆ ಪಾಟಿ ಇದೆ, ಏನು ಮಾಡೋದು ಹೇಳಿ. ಗಾಳಿ ಅಂದ್ರೆ ಗಾಳಿ. ಸ್ವಲ್ಪ
ಸ್ವಲ್ಪತ್ತಾದರೂ ಉರಿಲಿ ಅಂತ ಇಲ್ಲೇ ಕೂತಿದ್ದೀನಿ ಮನೆ ಮುಂದೆನೇ. ಇದು ನಿಜವಾಗ್ಲೂ ಮನೆಗೆ ಒಳ್ಳೆಯದು ಈ ಥರ ಇಡೋದು. ಬಾಕಿ ಎಲ್ಲ ಹಬ್ಬಗಳು ಅಂದಿದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಸೆಕೆಂಡರಿ. ಕೆಲವೊಂದು ಇದು ನಮ್ಮ ತಾಯಿ ಮಾಡ್ತಾಯಿದ್ರು, ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ. ಇದನ್ನ ಆಮೇಲೆ ಉರಿಸ್ಕೊತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಟು ಆಲ್ ಆಫ್ ಅಸ್. ಆ ದೇವ್ರು ನಮ್ಮೆಲ್ಲರನ್ನೂ ಚೆನ್ನಾಗಿಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.